ಸುಮಾರು ಈಗಾಗಲೇ 1,000 ಜನ ಇವತ್ತು ಟ್ರೈನಲ್ಲಿ ರಾಯಚೂರಿಂದ, ಹುಬ್ಳಿಯಿಂದ, ಪೂನಾದಿಂದ, ಹೈದರಾಬಾದಿಂದ ಎಲ್ಲ ಹೊರಟಿದ್ದಾರೆ. ಅಲ್ಲಿ ಜಂತರ್ ಮಂತರ್ನಲ್ಲಿ ನಮ್ಮ ಚಳುವಳಿ ಇದೆ. ಆ ಚಳುವಳಿಗೆ ಅನೇಕ ಜನ ನಮಗೆ ಸಹಕಾರಿಯಾಗಿದ್ದಾರೆ. ನಮಗೆ ಅಲ್ಲಿ ಏನೇ ಆದ್ರೂ ಕೂಡ ನಾವು 2-3 ದಿನ ಇದ್ದು ನಮ್ಮ 1% ಸಿಗೋವರೆಗೂ ಬರಬಾರ್ದು ಅಂತ ಹೇಳಿ ನಾವು ಒಂದು ಪ್ರತಿಜ್ಞೆ ತೆಗೆದುಕೊಂಡು ನಾವು ಪ್ರತಿಭಟನೆ ನಿಂತಿದ್ದೀವಿ ಸರ್. ನಮ್ಮ ಬೇಡಿಕೆ ಈಡೋವರೆಗೂ ನಾವು ಡೆಲ್ಲಿನೇ ಬಿಡೋದಿಲ್ಲ. ಭಿಕ್ಷೆ ಬೇಡಿ ಅವರು ಟ್ರೈನ್ ಚಾರ್ಜಸ್ ಕೊಟ್ಟಿದ್ದಾರೆ. ದಯವಿಟ್ಟು ಇದು ಗಮನ ಇಟ್ಕೊಳ್ಳಿ. ತಾವುಗಳೆಲ್ಲ ಭಿಕ್ಷೆ ಬೇಡಿ ನಮಗೆ ಟ್ರೈನ್ ಚಾರ್ಜ್ ಕೊಡ್ತಾ ಇದ್ದಾರೆ. ಕರ್ನಾಟಕದ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಇವರ ವತಿಯಿಂದ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿನ ದೈಲಿ ಚಲೋ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿದ್ದೇವೆ. ಇದರ ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ವರ್ಗೀಕರಣದ ಬಗ್ಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಆಧಾರಿತ 5 ವರ್ಗೀಕರಣವನ್ನು ಮಾಡಿ ಶಿಫಾರಸು ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಎ, ಬಿ, ಸಿ, ಡಿ, ಇ ಅಂತ ಮಾಡಿದ್ರು. ಎ ವರ್ಗದಲ್ಲಿ 59 ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳು, 49 ಸೂಕ್ಷ್ಮ ಅತಿ ಸೂಕ್ಷ್ಮ ಪರಿಶಿಷ್ಟ ಜಾತಿಯ ಸಮುದಾಯಗಳು 10, ಒಟ್ಟು 59 ಸಮುದಾಯಗಳನ್ನ ಎ ಗುಂಪಿನಲ್ಲಿ ಸೇರಿಸಿರ್ತಕ್ಕಂಥದ್ದು ವರದಿನ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದು ಯಾವ ಆಧಾರದ ಮೇಲೆ ಇವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿದೆ. ಅತ್ಯಂತ ಹಿಂದುಳಿದ ಪರಿಶಿಷ್ಟ ಜಾತಿಯ ಸಮುದಾಯಗಳಿಗೆ, ಜಾತಿಗಳಿಗೆ ಎ ವರ್ಗದಲ್ಲಿ ಕೊಟ್ಟು ಮೊದಲನೇ ಆದ್ಯತೆಯನ್ನ ಇವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಇವರೆಲ್ಲರೂ ಕೂಡ ಅವಕಾಶಗಳನ್ನು ಪಡೆದಿದ್ದೇ ಇರತಕ್ಕಂಥ ಸಮುದಾಯಗಳಾಗಿರೋದ್ರಿಂದ ಇವರನ್ನ ನಾಗಮೋಹನ್ ದಾಸ್ ಅವರು ಎ ಗುಂಪಿನಲ್ಲಿ ಸೇರಿಸಿ ಪ್ರಥಮ ಆದ್ಯತೆಯನ್ನು ಇವ್ರು ಕೊಡಬೇಕು ಅಂತಕ್ಕಂಥದ್ದು ಮಾಡಿದ್ರು. ಆದರೆ ಕರ್ನಾಟಕ ಸರ್ಕಾರ ಯಾವ ಕಾರಣಕ್ಕಾಗಿ ಇವರನ್ನ ಮತ್ತೆ ಅದನ್ನ ಪುನರ್ ಮಾರ್ಪಾಡು ಮಾಡಿ ಎ, ಬಿ, ಸಿ ಅಂತ ಮಾಡಿ ಎ ವರ್ಗಕ್ಕೆ ಅಂದ್ರೆ ಮಾದಿಗ ಸಮುದಾಯ, ಮಾದಿಗ ಮತ್ತು ಇತರ ಸಂಬಂಧಿತ ಸಮುದಾಯಗಳಿಗೆ 6%, ಎಡಗೈ ಸಮುದಾಯ ಸಂಬಂಧಪಟ್ಟಂತ ಸಮುದಾಯಗಳಿಗೆ 6%, ಬಂಜಾರ, ಲಂಬಾಣಿ, ಬೋವಿ ಜೊತೆಯಲ್ಲಿ ಈ 59 ಅತ್ಯಂತ ಸ್ಪೃಶ್ಯ ಸಮುದಾಯಗಳು ಅಂದ್ರೆ ಅಸ್ಪೃಶ್ಯ ಸಮುದಾಯಗಳು, ಸ್ಪೃಶ್ಯ ಸಮುದಾಯಗಳ ಜೊತೆಯಲ್ಲಿ ಈ 59 ಅಸ್ಪೃಶ್ಯ ಸಮುದಾಯಗಳನ್ನು ಸೇರಿಸಿ ಸಿ ಗುಂಪಿನಲ್ಲಿ ಇಟ್ಟಿರ್ತಕ್ಕಂಥದ್ದು ತುಂಬಾ ಇದು ಶೋಷಣೀಯವಾದಂಥದ್ದು. ಬಟ್ ಇವರಿಗೆ ಇದುವರೆಗೂ ಕೂಡ ಈ ಸಮುದಾಯಗಳಲ್ಲಿ ಒಬ್ಬ ಶಾಸಕ ಇಲ್ಲ, ಒಬ್ಬ IAS ಆಫೀಸರ್ ಇಲ್ಲ, ಒಬ್ಬ IPS ಇಲ್ಲ, ಇನ್ನಿತರ ಹುದ್ದೆಗಳಿಲ್ಲ. ಇಂಥ ಸಮುದಾಯವನ್ನು ಅಲ್ಲಿ ಸೇರಿಸಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಬಹಳ ನೋವು ತಂದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಮನೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿದಾಗ ಅವರ ಅಸಹಾಯಕತೆಯನ್ನು ತೋರಿಸಿರ್ತಕ್ಕಂಥದ್ದು ಕೂಡ ತುಂಬಾ ಶೋಚನೀಯವಾದಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಮೆಲುಕಾಕಲಿಕ್ಕೆ ನೆನಪಾಡ್ಕೊಳ್ಳಿ ಪ್ರಯತ್ನ ಮಾಡೋಣ. ಆದ್ರೆ ಇವತ್ತು 2ನೇ ತಾರೀಕು ನಾವು ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದೀವಿ? ಯಾಕೆಂದ್ರೆ ಸುಮಾರು ಒಂದು ವಾರದ 10 ದಿನದಿಂದ ನಾವು 2-3 ಬಾರಿ ಪ್ರೆಸ್ ಮೀಟ್ ಕೂಡ ಮಾಡಿದ್ದೆವು. 3ನೇ ತಾರೀಕು 9ನೇ ತಿಂಗಳು 25ರಂದು ಬೆಂಗಳೂರಿನಲ್ಲಿ ಬೃಹತ್ಕಾರವಾಗಿ ಸಾಗರೋಪಾದಿಯಲ್ಲಿ ಅಲೆಮಾರಿ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದವರು ಬಂದು ಬೃಹತ್ ಸಮ್ಮೇಳನ ಕೂಡ ಮಾಡಿದ್ರು. ಆ ಸಮ್ಮೇಳನಕ್ಕೆ ಸರ್ಕಾರದ ವತಿಯಿಂದ ಯಾರು ಕೂಡ ಬಂದು ಮನವಿ ಪತ್ರವನ್ನು ಪಡೆದಿರ್ತಕ್ಕಂಥದ್ದು ಕೂಡ ಈ ಜನರಿಗೆ ತುಂಬಾ ಅನ್ಯಾಯ ಇದೆ ಅಂತಕ್ಕಂಥದ್ದು ತಾವು ಮಾಧ್ಯಮಗಳ ಮೂಲಕ ಬಿತ್ತರಿಸ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಇವೆಲ್ಲ ಆದ ನಂತರ ನಾವು ಯಾಕೆ ದೆಹಲಿಗೆ ಹೊರಟಿದ್ದೇವೆ, ದೆಹಲಿಯಲ್ಲಿ ಏನ್ ಕೇಳಿಕೊಟ್ಟಿದ್ದೇವೆ ಅಂದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಹೈಕಮಾಂಡ್ ದೆಹಲಿಯಲ್ಲಿದೆ. ಆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಅವರ ಗಮನವನ್ನು ಸೆಳೆಯಲಿಕ್ಕೆ, ನಮ್ಮ ಹಕ್ಕುಗಳನ್ನು ಒತ್ತಾಯ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಈಗಾಗಲೇ ಇವತ್ತು ಸುಮಾರು 2 ಟ್ರೈನಲ್ಲಿ 2-3 ಬೋಗಿನಲ್ಲಿ ಇವತ್ತು ಕಲಾವಿದರು ಬಹುತೇಕ ಕಲಾವಿದರು ಪ್ರಯಾಣ ಬೆಳೆಸಿದ್ದಾರೆ. ಬಹುಶಃ ಈ ಏನು ಸಿಂಧೋಳ ಸಮುದಾಯದ ಚಾವಟಿ ನೋಡ್ಕೊಳ್ತಕ್ಕಂಥಲ್ಲ ಅವರ ಪ್ರದರ್ಶನವನ್ನ ಆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಪ್ರದರ್ಶನ ಮಾಡಿ ಆ ಮೂಲಕ ನಮ್ಮ ಅಲೆಮಾರಿಗಳ ಪ್ರಯಾಣ ಇನ್ನು ದೆಹಲಿಗೆ ಹೊರಟಿದೆ. ಆ ಹೊರಟಿರುವಂತ ಇಲ್ಲೇ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರ್ತಕ್ಕಂಥ ಪ್ರಮುಖ ಅಂಶ ಏನಂದ್ರೆ, ರಾಜ್ಯ ಸರ್ಕಾರಕ್ಕೆ ದಯಮಾಡಿ ನಮ್ಮ ಮಾಧ್ಯಮದ ಮೂಲಕ ನಮ್ಮ ಕಷ್ಟಗಳನ್ನ ನಾವು ಬಿತ್ತರಿಸಬೇಕು. ಈ ಜನಗಳಿಗೆ ನಿಜವಾಗೂ ಸಿಗ್ತಕ್ಕಂಥ ಸೌಲಭ್ಯ, ನಿಜವಾಗೂ ಇವ್ರು ಸಿಗ್ತಕ್ಕಂಥ ಮೀಸಲಾತಿ ದಕ್ಕಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮಲ್ಲಿ
ಪ್ರಮುಖವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ದಯಮಾಡಿ ಈ ಸಮುದಾಯ ಧ್ವನಿಯಿರತಕ್ಕಂಥ ಸಮುದಾಯಗಳು, ತಳ ಸಮುದಾಯಗಳು, ಅಸ್ಪೃಶ್ಯರೇ ಅಸ್ಪೃಶ್ಯರು, ಈ ಡೆಕ್ಕನಿಗ ಮತ್ತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಬಹುಮುಖ್ಯವಾಗಿ ಡೆಕ್ಕನಿಗರ ಮನೆಯಲ್ಲಿ ಮಾದಿಗರು ಹೋಗಿ ಅವರು ಊಟ ಮಾಡದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ನಾವು ಈಗಾಗಲೇ ಅನೇಕ ಜನರು, ಸುಮಾರು ಈಗಾಗಲೇ 1,000 ಜನ ಇವತ್ತು ಟ್ರೈನಲ್ಲಿ ರಾಯಚೂರಿಂದ, ಹುಬ್ಳಿಯಿಂದ, ಪೂನಾದಿಂದ, ಹೈದರಾಬಾದಿಂದ ಎಲ್ಲ ಹೊರಟಿದ್ದಾರೆ. ಆ ಹೊರಟಿರ್ತಕ್ಕಂಥ ಉದ್ದೇಶ ಇಷ್ಟೇ, ನಮಗೆ 1% ಮೀಸಲಾತಿ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಗಮನ ಸೆಳೆಯೋದಕ್ಕೆ ಮತ್ತೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಗಮನ ಸೆಳೀತೀವಿ. ಅಲ್ಲಿ ಜಂತರ್ ಮಂತರ್ನಲ್ಲಿ ನಮ್ಮ ಚಳುವಳಿ ಇದೆ. ಆ ಚಳುವಳಿಗೆ ಅನೇಕ ಜನ ನಮಗೆ ಸಹಕಾರಿಯಾಗಿದ್ದಾರೆ. ಅಲ್ಲೂ ಕೂಡ ನಮಗೆ ಪ್ರಮುಖವಾಗಿ ಏನು GN ದೇವಿ ಅಂತಕ್ಕಂಥ ಒಬ್ಬ ಪ್ರಮುಖ ಅಲಮಾರಿ ಮುಖಂಡರು, ಈ ದೇಶ ಕಂಡಂತ ಅತ್ಯುತ್ತಮ ಅಲಮಾರಿ ಮುಖಂಡರು, ಅವರು ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕದಿಂದ ನಮ್ಮ ಅಮ್ಮಣ್ಣವರು ಮತ್ತೆ ನಮ್ಮ ಒಡಗೆರೆ ನಾಗರಾಜಯ್ಯ, ಹುಲಿಕುಂಟೆ ಮೂರ್ತಿರವರು, ಅವರು ಕೂಡ ಆ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವೊಂದು 3 ಬೇಡಿಕೆಗಳನ್ನ ಇಟ್ಕೊಂಡು ನಾವು ದೆಹಲಿಗೆ ಹೋಗ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಕೂಡ ಈ ಅಂಶಗಳನ್ನ ಸರ್ಕಾರಕ್ಕೆ ಗಮನ ಸೆಳೆತಕ್ಕಂಥ ರೀತಿಯಲ್ಲಿ ತಾವು ಮಾಡಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ಮೊದಲನೇದು, ಸಂವಿಧಾನದ ಆಶಯಗಳಿಗೆ, ಸುಪ್ರೀಂ ಕೋರ್ಟಿನ ಮಾರ್ಗಸೂಚಿಗೆ, ಡಾಕ್ಟರ್ ನಾಗಮೋಹನ್ ದಾಸ್ ವರದಿಯ ಶಿಫಾರಸುಗಳಿಗೆ ವೃತ್ತಿಯುಕ್ತವಾಗಿ ಅಲಮಾರಿ ಸಮುದಾಯಗಳಿಗೆ ಸಂಬಂಧಿಸಿದ ಕರ್ನಾಟಕ ಸರ್ಕಾರದ ತೀರ್ಮಾನವನ್ನು ಈ ಕೂಡಲೇ ಬದಲಾಯಿಸುವಂತೆ ಕ್ಯಾಬಿನೆಟ್ಗೆ ಸೂಚಿಸಬೇಕು. ಅಲಮಾರಿ ಸಮುದಾಯಗಳನ್ನು ಪ್ರವರ್ಗ 1ರಲ್ಲಿ ಇರಿಸಿ ಪ್ರಥಮ ಆದ್ಯತೆ ಪ್ರತ್ಯೇಕ 1 ಮೀಸಲಾತಿ ಜಾರಿ ಮಾಡಬೇಕು. ಅಲಮಾರಿ ಸಮುದಾಯಗಳು 2, ಅಲಮಾರಿ ಸಮುದಾಯಗಳ ಸಬಲೀಕರಣಕ್ಕಾಗಿ ಪ್ರತ್ಯೇಕ ಆಯೋಗವನ್ನು ರಚಿಸಬೇಕು ಮತ್ತು ಈ ಸಮುದಾಯಗಳ ಅಭಿವೃದ್ಧಿಗಾಗಿ ವಿಶೇಷ ಬಜೆಟ್ ಅನ್ನು ಮೀಸಲಿಸಬೇಕಾಗಿದೆ. ಬಹುತೇಕ ಎಲ್ಲ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಲ್ಪಟ್ಟ ಅಲಮಾರಿ ಸಮುದಾಯಗಳಿಗೆ ಈಗಲಾದರೂ ಸೂಕ್ತ ನೆಲೆ, ಶಿಕ್ಷಣ, ಉದ್ಯೋಗ ಮತ್ತು ಪ್ರಾತಿನಿಧ್ಯ ಒದಗಿಸಲು ತ್ವರಿತಗತಿಯಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಪ್ಯಾಕೇಜ್ ಅನ್ನು ಘೋಷಿಸಬೇಕು ಅಂತೇಳಿ ಏನು ಕೇಂದ್ರದ ಹೈಕಮಾಂಡ್ ಆದಂತ, ಕಾಂಗ್ರೆಸ್ ಹೈಕಮಾಂಡ್ ಆದಂತ ರಾಹುಲ್ ಗಾಂಧಿ ಅವರನ್ನ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈ 3 ಅಂಶಗಳನ್ನ ಇಟ್ಕೊಂಡು ನಾವು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಹೆಚ್ಚಿನ ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ತಾವೆಲ್ಲರೂ ಕೂಡ ಸುಮಾರು ಪತ್ರಿಕೆಗಳ ಸ್ನೇಹಿತರು, ಮಾಧ್ಯಮದ ಮಿತ್ರರು ಈ ನಮ್ಮ ಅಸ್ಪೃಶ್ಯ ಅಲಮಾರಿ ಸಮುದಾಯಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟುವಂತ ರೀತಿಯಲ್ಲಿ ಬುದ್ಧಿಜೀವಿಗಳಿಗೆ, ಕವಿಗಳಿಗೆ, ಸಾಹಿತಿಗಳಿಗೆ ಅವ್ರಿಗೆ ಮುಟ್ಟುವಂತ ರೀತಿಯಲ್ಲಿ, ಅದಕ್ಕಿಂತ ಮಿಗಿಲಾಗಿ ಸರ್ಕಾರಕ್ಕೆ ಮುಟ್ಟುವಂತ ರೀತಿಯಲ್ಲಿ ತಾವು ಈಗಾಗಲೇ ಗಮನ ಸೆಳೆದಿದ್ದೀರಿ. ಮತ್ತೊಮ್ಮೆ ಇವತ್ತು ಮನವಿ ಮಾಡ್ತಾ ಇದ್ದೇವೆ. ನಾವು ದೆಹಲಿಗೆ ಹೊರಡ್ತಾ ಇದ್ದೇವೆ. ಸಾಗರೋಪಾದಿಯಲ್ಲಿ ಇವತ್ತು ಜಂತರ್ ಮಂತರ್ ದೆಹಲಿಯಲ್ಲಿ ನಾವು ಜಖಮ್ಮಾಗಿ ಚಳುವಳಿಯನ್ನ ಯಶಸ್ವಿ ಕಾಣ್ತೇವೆ. ಬಹುಶಃ ಅಲ್ಲಿ ನಮಗೆ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ನಮಗೆ ಸಕಾರಾತ್ಮಕ ಮಾಡಲಾತಕ್ಕಂಥ ಒಂದು ಆಲೋಚನೆ ಇದೆ. ನಾವು ಯಾವ ವಿರುದ್ಧವಲ್ಲ, ನಮ್ಮ ಹಕ್ಕನ ಪರ ನಾವು ಹೋರಾಟ ಮಾಡ್ತಕ್ಕಂಥದ್ದು ಗಮನಿಸ್ತಿರ್ತೇವೆ. ಏಕೆಂದ್ರೆ ಧ್ವನಿಯಿಂದಿರ್ತಕ್ಕಂಥ ಈ ಸಮುದಾಯಗಳು, ಹಾಗಾಗಿ ಈ ಧ್ವನಿಯಿಂದಿರ್ತಕ್ಕಂಥವ್ರಿಗೆ ಮಾಧ್ಯಮದ ಮಿತ್ರರೇ ನಮಗೆ ಧ್ವನಿಯಾಗಿ ತಾವೆಲ್ಲ ನಿಲ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಸರ್, ನಾವು ನಾಳೆ ಬೆಳಗ್ಗೆ ಕೆಲವೊಂದು ಮುಖಂಡರು ಬೆಳಿಗ್ಗೆ ಹೋಗ್ತಾ ಇದ್ದೇವೆ. ಆಕ್ಚುಲಿ ಇಲ್ಲಿ ಇರೋದನ್ನು ಸೇರಿಸಿ ಅವ್ರನ್ನೆಲ್ಲ ಕಳಿಸ್ಕೊಟ್ಟು ನಾವು ಮುಖಂಡರು ನಾಳೆ ಹೋಗ್ತಾ ಇದ್ದೇವೆ. ಆಕ್ಚುಲಿ ಸರ್, ಕೆಲವೊಂದು ಮುಖಂಡರು ಅದ್ರ ಜೊತೆಗೆ ಅಲ್ಲಿ ಇವನು ದೆಹಲಿಯಲ್ಲಿ ಕೂಡ ದೆಹಲಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ರಾಜ್ಯದ ಅಲೆಮಾರಿಗಳು ಕೂಡ ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಅಲ್ಲಿ ಕೂಡ 500ರಿಂದ 1000 ಜನ 2ನೇ ತಾರೀಕು ಬರ್ಲಿಕ್ಕೋಸ್ಕರನೇ ಅವ್ರ ಅವ್ರು ಏನ್ ಹೇಳ್ತಿದ್ದಾರೆ, ಕರ್ನಾಟಕ ಜನ ನೀವು ಮಾಡ್ತಾ ಇರೋದು ನಾವು ಬಹಳ ಮೆಚ್ಕೊಳ್ತಿದ್ದೀವಿ. ಇಲ್ಲಿವರೆಗೂ ದಕ್ಷಿಣ ಭಾರತದಿಂದ ಯಾವುದೇ ಒಂದು ಪ್ರತಿಭಟನೆ ಇಲ್ಲಿವರೆಗೂ ಈ ಲೆವೆಲ್ ಅಲ್ಲಿ ಬಂದಿಲ್ಲ. ನಾವು ಈಗ ಈ ಹೊಸದಾಗಿ ಇದು ಹಿಸ್ಟ್ರಿ ಆಗ್ತಿದೆ, ಕ್ರಿಯೇಟ್ ಆಗ್ತಿದೆ. ನಿಮ್ಮ ಜೊತೆಗೆ ನಾವು ಅಲೆಮಾರಿಗಳು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ 2ನೇ ತಾರೀಕಿನ ಅಲ್ಲಿ ಕೂಡ ಕೆಲವೊಂದು ಸಂಘಟನೆಗಳು ನಮಗೆ ಫೋನ್ ಅಪ್ ಮಾಡ್ಕೊಂಡು ಅವರು ಕೂಡ 500ರಿಂದ 1000 ಜನ ಬಂದು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಅವ್ರು ಆಲ್ರೆಡಿ ಹೇಳಿದ್ದಾರೆ ಸರ್. ಆಕ್ಚುಲಿ ಆಲ್ಮೋಸ್ಟ್ 3ರಿಂದ 4,000 ಜನ ಅವತ್ತು ನಾವು ಸೇರ್ತಾ ಇದ್ದೀವಿ ಸರ್. ನಮಗೆ ಅಲ್ಲಿ ಏನೇ ಆದ್ರೂ ಕೂಡ ನಾವು 2-3 ದಿನ ಇದ್ದು ನಮ್ಮ 1% ಸಿಗೋವರೆಗೂ ಬರಬಾರ್ದು ಅಂತ ಹೇಳಿ ನಾವು ಒಂದು ಪ್ರತಿಜ್ಞೆ ತೆಗೆದುಕೊಂಡು ನಾವು ಪ್ರತಿಭಟನೆ ನಿಂತಿದ್ದೀವಿ ಸರ್. ಇವತ್ತು ಟ್ರೈನ್ ಅಲ್ಲಿ ನಮ್ಗಿರೋ ಮಾಹಿತಿ ಪ್ರಕಾರ ಸುಮಾರು 1ರಿಂದ 2,000 ಜನ ಇವತ್ತು ಹತ್ತಿದ್ದಾರೆ. ನಾಳೆ ಕೂಡ ಹತ್ತಾ ಇದ್ದಾರೆ, ನಾಡ್ದು ಕೂಡ ಹತ್ತಾ ಇದ್ದಾರೆ. ಫ್ಲೈಟ್ ಅಲ್ಲಿ ಅವ್ರ ಶಕ್ತಿ ಇರ್ತಕ್ಕಂಥವ್ರು, ನನಗೆ ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಪಾರ್ಲಿಮೆಂಟ್ ಮೆಂಬರ್ಸ್ ನಮ್ಮ ಸಮುದಾಯಗಳಿಗೆ ನೀವು ಟ್ರೈನಲ್ಲಿ ಹೋಗ್ರಪ್ಪ ಅಂತ ಹೇಳಿ, ಉದಾಹರಣೆಗೆ ಬಳ್ಳಾರಿ ನಮ್ಮ ತುಕಾರಾಮ್ ಅವರು ಸುಮಾರು 10-15 ಜನ ಇವರು ನಮ್ಮ ತಂಡವನ್ನ
ಹಲವಾರು ತಂಡದವನ್ನ ನೀವು ಫ್ಲೈಟಲ್ಲೇ ಹೋಗಿ ಅಂತ ಅವರು ಕಳಿಸ್ಕೊಡ್ತಾ ಇದ್ದಾರೆ. ನಾವುಗಳು ಕೂಡ ಇವತ್ತು ನಾಳೆ ಕೆಲಸ ಇರೋದ್ರಿಂದ ನಾವು ನಮ್ಮ ಸ್ನೇಹಿತರಾದಂಥ ಚಿನ್ನ ಅವರು ಕೂಡ ಫ್ಲೈಟಲ್ಲಿ 1ನೇ ತಾರೀಕು ಹೋಗ್ತಾ ಇದ್ದೇವೆ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಈಗ ಹೇಳಿರ್ಬೋದು ಬುತ್ತಿ ಕಟ್ಟಿ ರೈಲು ಹತ್ತು ಅಂತಂದೇಳಿ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಅಲ್ಲಿ 1-2 ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಇರಬೇಕಂತ ಡಿಸೈಡ್ ಮಾಡಿಕೊಂಡು ಎಲ್ಲ ವಯಸ್ಸಾಗಿರ್ತಕ್ಕಂಥ ವೃದ್ಧರು, ಹೆಣ್ಣು ಮಕ್ಕಳು, ತಾಯಿ ಮಕ್ಕಳು ಎಲ್ಲ ಸೇರಿಕೊಂಡು ನಾವು 3 ದಿನಗಳ ಕಾಲ ಅಲ್ಲಿ 1ನೇ ತಾರೀಕಿಗೆ ಅಲ್ಲಿ ರೀಚ್ ಆಗ್ತಿದ್ದೀವಿ. 2ನೇ ತಾರೀಕಿಗೆ ಪ್ರತಿಭಟನೆ ಮಾಡ್ತಿದ್ದೀವಿ. 2ನೇ ತಾರೀಕು ಸಿಗಲ್ಲ ಅಂದ್ರೆ 3ನೇ ತಾರೀಕು ಇರ್ತೀವಿ, 4ನೇ ತಾರೀಕು ಇದ್ದೇವೆ. ನಮ್ಮಲ್ಲಿ ಅಲ್ಲಿ ಬಂದು ನಮ್ಮ ಹಕ್ಕು, ನಮ್ಮ ಪ್ರತಿಭಟನೆ ಉದ್ದೇಶನ ತಿಳ್ಕೊಂಡು ಬರೋವರೆಗೂ ಕೂಡ ನಾವು ಬರಬಾರ್ದು ಅಂತ ಹೇಳಿ ಎಲ್ಲ ಡಿಸೈಡ್ ಮಾಡಿದ್ದೀವಿ. ಹಾಗಾಗಿ ನಾವೆಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಹೌದೌದು, ನಮ್ಮ ಬೇಡಿಕೆ ಈಡೋವರೆಗೂ ನಾವು ಡೆಲ್ಲಿನೇ ಬಿಡೋದಿಲ್ಲ. ನಾವು ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸಾವಿರಾರು ಜನಗಟ್ಟಲೆ ನೀವು ವಿಚಾರ ಮಾಡಿ, ನಾವು ಭಿಕ್ಷೆ ಬೇಡಿ ಅವರು ಟ್ರೈನ್ ಚಾರ್ಜಸ್ ಕೊಟ್ಟಿದ್ದಾರೆ. ದಯವಿಟ್ಟು ಇದು ಗಮನ ಇಟ್ಕೊಳ್ಳಿ. ತಾವುಗಳೆಲ್ಲ ಭಿಕ್ಷೆ ಬೇಡಿ ನಮಗೆ ಟ್ರೈನ್ ಚಾರ್ಜ್ ಕೊಡ್ತಾ ಇದ್ದಾರೆ. ಕೆಲವೊಂದು ನಮ್ಮ ಸ್ಪಂದನೆ ಇರ್ತಕ್ಕಂಥ ಕೆಲವೊಂದು ಹಸನ್ಮುಖಿಗಳು, ಸಾಮಾಜಿಕ ಕಾರ್ಯಕರ್ತರು ನಿಮ್ಗೆ ರಾಜಕೀಯ ಸಪೋರ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಮ್ಮ ಸ್ವಂತ ಹಣದಲ್ಲಿ ಕೊಡ್ತೇವೆ ಅಂತ ಹೇಳಿ ಕೆಲವರು ಬಸ್ಗಳು ಬುಕ್ ಮಾಡಿದ್ದಾರೆ. ಕೆಲವರು ನೀನು ತಗೊಂಡೋಗಪ್ಪ ಅಂತೇಳಿ ನಿಮ್ಗೆ ಖರ್ಚಿಗೆ ದುಡ್ಡು ಕೊಟ್ಟಿದ್ದಾರೆ. ದಯವಿಟ್ಟು ಇದು ನೈಜ ಸ್ಥಿತಿ. ನಿಮ್ಗೆ ಗೊತ್ತಿದೆ ರಾಜಕೀಯವಾಗಿ ಯಾವುದೇ ಬಲ ಇಲ್ಲ. ಹಾಗಾಗಿ ನಾವು ನಿಮ್ಗೆ ಗೊತ್ತಿರುವಾಗ ಇಲ್ಲಿವರೆಗೂ ಆಲ್ಮೋಸ್ಟ್ ಹಳೆಯ ಕಾಲದ ಪದ್ಧತಿ ಪ್ರಕಾರ ನಮಗೆ ಇನ್ಫ್ಲುಯೆನ್ಸರ್ಗೋಸ್ಕರ ನಾವು ಪೋಸ್ಟ್ ಕಾರ್ಡ್ ಆಲ್ಮೋಸ್ಟ್ 5,000ರಿಂದ 6,000 ಪೋಸ್ಟ್ ಕಾರ್ಡ್ಗಳನ್ನ ನಾವು ರಾಹುಲ್ ಗಾಂಧಿ ಅವರ ಮನೆಗೆ ಕಳಿಸಿದೀವಿ. ಅಲ್ಲಿರ್ತಕ್ಕಂಥವರೆಲ್ಲ ಫೋನ್ ಮಾಡಿ, ಸರ್ ನೀವು ಸ್ಟಾಪ್ ಮಾಡಿ, ದಯವಿಟ್ಟು ಕಾರ್ಡ್ಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ದಾರೆ. ಅವ್ರು ಆಮೇಲೆ ಈ ವಿದ್ಯಾವಂತ ಪ್ರಜ್ಞಾವಂತರ ಇಮೇಲ್ ಐಡಿಗಳು ಕೂಡ ಕಳಿಸಿದೀವಿ, ಆಯ್ತಾ. ಅಲ್ಲಿರ್ತಕ್ಕಂಥ AICC SC ಒಂದು ಘಟಕದ ಚೇರ್ಮನ್ಗಳಿಗೂ ಮೆಂಬರ್ಗಳು ಎಲ್ಲರಿಗೂ ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅದಕ್ಕೆ ಎಲ್ಲಾ ರೀತಿ ನಾವು ಅವರಿಗೆ ಪ್ರಾರ್ಥನೆ ಮಾಡಿದೆವು. ಇದು ದಯವಿಟ್ಟು ಇವೆಲ್ಲ ಪಾಯಿಂಟ್ಗಳನ್ನ ಮೀಡಿಯಾದವರು ನೀವು ಕೂಡ ನಮಗೆ ನಮ್ಮ ಈ ಒಂದು ಅಳವನ್ನು ತಿಳಿದುಕೊಂಡು ತಮ್ಮ ಕಡೆಯಿಂದ ಎಷ್ಟು ಸಹಾಯವಾಗುತ್ತೆ ಅಷ್ಟು ಒಂದು ನೀವು ಪ್ರಚಾರ ಮಾಡಿಕೊಂಡು ನಮ್ಮ 2ನೇ ತಾರೀಕು ಇರ್ತಕ್ಕಂಥ ಪ್ರತಿಭಟನೆಯನ್ನು ಸಕ್ಸಸ್ ಮಾಡಬೇಕು. ನಾವು 1% ನಾವು ಸಿಗೋವರೆಗೂ ಬರಬಾರ್ದು ಅಂತಂದೇಳಿ ನಾವು ನಿರ್ಧಾರ ಮಾಡ್ಕೊಂಡು ವೃದ್ಧರು, ಹೆಣ್ಮಕ್ಳು, ತಾಯಿ ತಂದೆಗಳು ಎಲ್ಲ ಸೇರ್ಕೊಂಡು ಹೊರಟಿದ್ದೀವಿ. ಈಗ ಆಕ್ಚುಲಿ ನಾವು ಈಗ ಬೆಂಗಳೂರಲ್ಲಿ 1 ಗಂಟೆಗೆ ಟ್ರೈನ್ ಹೊರಟಿದೆ. ಅಲ್ಲಿ ಆಲ್ಮೋಸ್ಟ್ 2-3 ಭಾಗ್ಯಗಳು 4-5 ಜನಗಳು ಆಲ್ರೆಡಿ ಕೂತಿದ್ದಾರೆ. ಅವ್ರ ಡ್ರೆಸ್ ಸಮೇತ ಕೂತಿದ್ದಾರೆ. ಅವರ ರೆಪ್ರೆಸೆಂಟೇಟಿವ್ ಆಗಿ ನಾವು ಇಬ್ಬರಿದ್ದೀವಿ. ಆಕ್ಚುಲಿ ಅಲ್ಲಿ ಹೋದ್ರೆ ನಮ್ಮ ವೇಷಭೂಷಣ ಹಾಕೊಂಡು ನಾವೆಲ್ಲ ರೆಡಿ ಮಾಡ್ಕೊಂಡು ಅಲ್ಲೇ ಬಿಡಲು ವಿಡಿಯೋ ಮಾಡಿಕೊಂಡು ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗಿಷ್ಟೇ, ದಯವಿಟ್ಟು ನಮ್ಮ ಈ ನೈಜ ಸ್ಥಿತಿ, ನಮ್ಮ ಸತ್ಯವನ್ನು ನೀವು ಎಲ್ಲಾ ಮೀಡಿಯಾದ ಪ್ರಿಂಟ್ ಆಗಲಿ, TV ಮೀಡಿಯಾದವರಾಗಲಿ, ರಾಜಕೀಯ ವ್ಯಕ್ತಿಗಳಿಗೂ ಮತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಮನದಟ್ಟಾಗ ಒಂದು ಹೇಳ್ಬೇಕಂತೇಳಿ ತಮ್ಮಲ್ಲಿ ಸವಿಸಯ ಪ್ರಾರ್ಥನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.